ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸರ್ವ ರೋಗಕ್ಕೂ ಒಂದೇ ಮದ್ದು, ಈ ನೆಲ್ಲಿಕಾಯಿ ಅಥವಾ ಆಯುಷ್ ವೃದ್ಧಿ, ಭೂಲೋಕದ ಅಮೃತ ಅಂತಲೇ ಹೆಸರುವಾಸಿಯಾಗಿರುವ ಈ ಬೆಟ್ಟ ನೆಲ್ಲಿಕಾಯಿ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈ ಬೆಟ್ಟ ನೆಲ್ಲಿಕಾಯಿ ಜ್ಯೂಸನ್ನ ನಾವು ಕುಡಿಯೋದ್ರಿಂದ ನಮಗೆ ಏನೆಲ್ಲ ಆರೋಗ್ಯ ಲಾಭಗಳಿವೆ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಬೆಟ್ಟದ ನೆಲ್ಲಿಕಾಯಿ ನಿಮಗೆಲ್ಲ ಗೊತ್ತೇ ಇರ್ಬೋದು. ಅದ್ರ ಟೇಸ್ಟ್ ಅಂದರೆ ರುಚಿ ಬಂದ್ಬಿಟ್ಟು ಹುಳಿಯಾಗಿರುತ್ತೆ. ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಒಗರಿದ್ರೂ ಕೂಡ ಒಗರು ಸ್ವೀಟು ಈ ಥರ ಮಿಕ್ಸು ಟೇಸ್ಟಲ್ಲಿರುತ್ತೆ. ಫ್ರೆಂಡ್ಸ್, ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ವಿಟಮಿನ್ ಸಿ ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅಂದರೆ ನಮಗೆ ರೋಗಗಳು ಬರದಂತೆ ತಡೆಯೋ ಶಕ್ತಿ ನಮ್ಮ ಬಾಡಿಗೆ ಈ ವಿಟಮಿನ್ ಸಿ ಕೊಡುತ್ತೆ. ಅದು ಜಾಸ್ತಿ ಈ ನೆಲ್ಲಿಕಾಯಲ್ಲಿ ಸಿಗೋದ್ರಿಂದ ನಮಗೆ ನೆಲ್ಲಿಕಾಯಿ ತಿನ್ನೋದು ತುಂಬ ಒಳ್ಳೆಯದು, ಅಥವಾ ಜ್ಯೂಸ್ ಕುಡಿಯೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದನ್ನು ಮುಪ್ಪನ್ನು ಮುಂದೂಡೋ ಶಕ್ತಿ ಇದೆ ಈ ನೆಲ್ಲಿಕಾಯಿಗೆ ಅಂತ ಹೇಳ್ತಾರೆ. ಅಂದರೆ ಯಾರಿಗೆಲ್ಲ ವಯಸ್ಸಿಗೆ ಮುಂಚೆ ಮುಖ ಸುಕ್ಕಾಗೋದು, ಚರ್ಮ ಸುಕ್ಕಾಗೋದು, ಮುಖ ಕಳೆಗುಂದೋದು, ಈ ಥರ ಎಲ್ಲ ಸಮಸ್ಯೆ ಇರೋರು ಈ ನೆಲ್ಲಿಕಾಯಿನ ಪ್ರತಿದಿನ ಸೇವನೆ ಮಾಡೋದ್ರಿಂದ ಮುಖದ ಸುಕ್ಕು ಕಡಿಮೆ ಆಗುತ್ತೆ, ಮುಖದ ಕಾಂತಿನೂ ಹೆಚ್ಚಿಸುತ್ತೆ, ವಯಸ್ಸಾಗೋದನ್ನು ಮುಂದೂಡೋಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಕಿಡ್ನಿಗಾಗಿರ್ಬೋದು, ಲಿವರ್ಗಾಗಿರ್ಬೋದು, ನಮ್ಮ ಬ್ರೈನ್ಗಾಗಿರ್ಬೋದು, ನಮ್ಮ ಹೊಟ್ಟೆಯ ಸಮಸ್ಯೆಗಳಿಗಾಗಿರ್ಬೋದು ಈ ನೆಲ್ಲಿಕಾಯಿ ನಮಗೆ ತುಂಬ ಒಳ್ಳೆ ಪರಿಹಾರ ಕೊಡುತ್ತೆ ಅಂತಲೇ ಹೇಳ್ಬೋದು. ನೆಲ್ಲಿಕಾಯಿನಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ನಮಗೆ ಮಲಬದ್ಧತೆಯಲ್ಲಿ ಸಹಾಯ ಮಾಡುತ್ತೆ. ಯಾರಿಗೆಲ್ಲ ಮಲಬದ್ಧತೆ ಇರುತ್ತೆ, ಅಜೀರ್ಣತೆ ಇರುತ್ತೆ, ಹೊಟ್ಟೆ ಉಬ್ಬರ ಇರುತ್ತೆ, ಅಂಥವ್ರಿಗೂ ಸಹ ಈ ನೆಲ್ಲಿಕಾಯಿ ಸೇವನೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಅಂದರೆ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದರಲ್ಲಿ BP ಕಂಟ್ರೋಲ್ ಮಾಡೋದಕ್ಕೂ ಸಹ ಈ ನೆಲ್ಲಿಕಾಯಿ ನಮಗೆ ಉತ್ತಮ ಪರಿಣಾಮ ಕೊಡುತ್ತೆ ಅಂತಲೇ ಹೇಳ್ಬೋದು. BP ಕಾಯಿಲೆ ಇರೋರು ಈ ನೆಲ್ಲಿಕಾಯಿನ ಸೇವನೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ಈ ನೆಲ್ಲಿಕಾಯಿ ಸೇವನೆ ತುಂಬ ಒಳ್ಳೆಯದು. ಯಾರಿಗೆ ಗಂಟಲ ಸಮಸ್ಯೆ ಅಂದರೆ ಧ್ವನಿ ಸಮಸ್ಯೆ ಇರುತ್ತೆ ಅಂಥವ್ರಿಗೂ ಕೂಡ ನೆಲ್ಲಿಕಾಯಿ ಸೇವನೆ ತುಂಬ ಒಳ್ಳೆಯದು. ಮಧುಮೇಹಿಗಳಿಗಂತೂ ತುಂಬ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಶುಗರ್ನ ನಿಯಂತ್ರಣದಲ್ಲಿ ಇಡೋಕ್ಕೆ ಸಾಧ್ಯ ಆಗುತ್ತೆ ಈ ನೆಲ್ಲಿಕಾಯಿ ಸೇವನೆ ಮಾಡೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದು ಪಿತ್ತ ಶಮನವಾಗಿ ನಮಗೆ ಕೆಲಸ ಮಾಡುತ್ತೆ. ಪಿತ್ತ ಸಂಬಂಧಿಸಿದ ಯಾವುದೇ ಕಾಯಿಲೆಗಳು ಬರದಂತೆ ತಡೆಯೋಕ್ಕೆ ಈ ನೆಲ್ಲಿಕಾಯಿ ಸೇವನೆ ನಮಗೆ ಒಳ್ಳೆ ಪರಿಣಾಮ ಕೊಡುತ್ತೆ, ಒಳ್ಳೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದರಿಂದ, ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗಿರೋದ್ರಿಂದ ತುಂಬ ಆರೋಗ್ಯಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ಫೆಕ್ಷನ್ ಯಾವುದೇ ಇರಲಿ, ಚರ್ಮದ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಜ್ವರ ಬಂದು ಯಾವುದೇ ರೀತಿ ಇನ್ಫೆಕ್ಷನ್ಗಳು ಕೂಡ, ಯಾವುದೇ ಇನ್ಫೆಕ್ಷನ್ ಆದರೂ ಕೂಡ ಈ ನೆಲ್ಲಿಕಾಯಿ ಸೇವನೆ ಆ ಇನ್ಫೆಕ್ಷನ್ಸ್ಗಳನ್ನ ದೂರ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲನ್ನು ಹೆಚ್ಚಿಸೋದಕ್ಕೆ ಈ ನೆಲ್ಲಿಕಾಯಿ ಸೇವನೆ ನಮಗೆ ತುಂಬ ಇಂಪಾರ್ಟೆಂಟಾಗಿ ಬೇಕು. ರಕ್ತ ಚಲನೆಗೆ ಉತ್ತಮವಾಗಿರುತ್ತೆ. ರಕ್ತನಾಳಗಳಲ್ಲಿ ಯಾವುದೇ ಕೊಲೆಸ್ಟ್ರಾಲ್ ಕಟ್ಟದಂತೆ ಇದು ರಕ್ತ ಸುಗಮವಾಗಿ ಸಾಗೋದಕ್ಕೆ ತುಂಬ ಒಳ್ಳೆ ಔಷಧಿ ಗುಣಗಳು ಇದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ನಮಗೆ ಕೂದಲ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಯಾರಿಗೆ ಕೂದಲು ಜಾಸ್ತಿ ಉದುರುತ್ತಾ ಇರುತ್ತೆ ಅಂಥವರು ಕೂಡ ಈ ನೆಲ್ಲಿಕಾಯಿ ಸೇವನೆ ಮಾಡೋದ್ರಿಂದ ಆದಷ್ಟು ಬೇಗ ಕೂದಲು ಉದುರುವುದು ಕಡಿಮೆ ಮಾಡುತ್ತೆ, ಕೂದಲು ಆರೋಗ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಒಟ್ಟಾರೆ ಹೇಳಬೇಕು ಅಂದರೆ ಇದು ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಚರ್ಮಕ್ಕೆ ಕಾಂತಿ ಕೊಡುತ್ತೆ, ಮತ್ತು ಮೆದುಳಿಗೂ ಒಳ್ಳೆಯದು, ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆಯದು, ತುಂಬ ನಮ್ಮ ಆರೋಗ್ಯಕ್ಕೆ ತುಂಬ ಪರಿಣಾಮವಾಗಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಬೆಟ್ಟ ನೆಲ್ಲಿಕಾಯಿ ಸೇವನೆ. ಒಟ್ಟಾರೆ ಹೇಳಬೇಕು ಅಂದರೆ ತಲೆಯಿಂದ ಬುಡದವರೆಗೂ ಈ ನೆಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ನೆಲ್ಲಿಕಾಯಿ ಸಿಕ್ಕಿದ್ರೆ ದಯವಿಟ್ಟು ಬಿಡಬೇಡಿ, ಸೇವನೆ ಮಾಡಿ, ಇಷ್ಟೆಲ್ಲ ಆರೋಗ್ಯ ಲಾಭಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋಗಳ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.